ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು ಗ್ರಾಮ ಒನ್ ನಾಗರಿಕ ಕೇಂದ್ರ ಅಂತ. ಸರ್ಕಾರದ ಯಾವುದೇ ಯೋಜನೆಗಳಾಗಿರ್ಬೋದು ಅಥವಾ ಆನ್ಲೈನ್ ಅಪ್ಲಿಕೇಶನ್ಗಳು ಮ್ಯಾಕ್ಸಿಮಮ್ ಆಗಿ ಗ್ರಾಮ ಒನ್ ಕೇಂದ್ರಗಳಲ್ಲೇ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ. ರೇಷನ್ ಕಾರ್ಡ್ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಇನ್ಕಮ್ ಕಾಸ್ಟ್ ಆಗಿರ್ಬೋದು, ಬೇರೆ ಯಾವುದೇ ಇನ್ನಿತರ ನಾಗರಿಕ ಸೇವೆಗಳು ಏನೇನು ಇರ್ತವೆ ಅವೆಲ್ಲವೂ ಕೂಡ ಗ್ರಾಮ ಒನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರೋದ್ರಿಂದ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರದ ಬಗ್ಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ತಮ್ಮ ಹತ್ರ ಆನ್ಲೈನ್ ಸೆಂಟರ್ ಇದೆ, ಆದ್ರೆ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರದ ಫ್ರಾಂಚೈಸಿ ಇಲ್ಲ, ಗ್ರಾಮ ಒನ್ ಸೇವಾ ಕೇಂದ್ರದ ಯೂಸರ್ ಐಡಿ ಪಾಸ್ವರ್ಡ್ ಇಲ್ಲ. ಈಗ ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರದಲ್ಲಿ ಫ್ರಾಂಚೈಸಿಗಳ ಆಗ್ಲಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಅದು ಗ್ರಾಮ ಪಂಚಾಯಿತಿ ವೈಸ್ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಫ್ರೆಂಡ್ಸ್, ಹಾಗಾದ್ರೆ ನೀವು ಕೂಡ ಗ್ರಾಮ ಒನ್ ಕೇಂದ್ರವನ್ನ ಓಪನ್ ಮಾಡಲು ಇಂಟ್ರೆಸ್ಟ್ ಇದ್ರೆ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಒನ್ ಕೇಂದ್ರ ಯಾವ ಯಾವ ಜಿಲ್ಲೆಗಳಲ್ಲಿ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ, ಹಾಗೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಓಪನ್ ಗಳಿದಾವೆ, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು, ಹಾಗೆ ಕೊನೆಯದಾಗಿ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಯಾರೆಲ್ಲ ಗ್ರಾಮ ಒನ್ ಕೇಂದ್ರಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರಿ ಅವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಹಾಗೂ ಸರ್ಕಾರದ ಯೋಜನೆಗಳ ಮಾಹಿತಿಗಳು ನಮ್ಮ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೇವೆ. ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಗ್ರಾಮ ಒನ್ ನಾಗರಿಕ ಸೇವಾ ಕೇಂದ್ರವನ್ನ ಓಪನ್ ಮಾಡಲು ಈಗ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬರ್ತೇನೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರಬಹುದು ಅಡ್ವರ್ಟೈಸ್ಮೆಂಟ್ ಕೂಡ ಇದೆ. ನಮಗೆ ಫ್ರಾಂಚೈಸಿಗಳು ಬೇಕಾಗಿದ್ದಾರೆ. ಗ್ರಾಮ ಒನ್ ಪೋರ್ಟಲ್ ಓಪನ್ ಫಾರ್ ರಿಸೀವಿಂಗ್ ಎ ನ್ಯೂ ಅಪ್ಲಿಕೇಶನ್ ಫ್ರಮ್ 1st February 2026 to 15th February 2026 ಅಪ್ ಟು 6 PM. ಗ್ರಾಮ ಒನ್ ಒಂದು ಫ್ರಾಂಚೈಸಿನ ತೆಗೆದುಕೊಳ್ಳಿಕ್ಕೆ 1st February ಇಂದ 15th February ತನಕ ನಿಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆದಿದ್ದಾರೆ. ಈಗ ಯಾವೆಲ್ಲ ಜಿಲ್ಲೆಯವರಿಗೆ ಅರ್ಜಿಯನ್ನ ಓಪನ್ ಮಾಡಿದಾರೆ ಅಂತ ನೋಡೋದಾದ್ರೆ ಕಲಬುರಗಿ ಮತ್ತು ಮೈಸೂರು ವಿಭಾಗದ ಜಿಲ್ಲೆಯವರಿಗೆ ಮಾತ್ರ ಗ್ರಾಮ ಒನ್ ಫ್ರಾಂಚೈಸಿಯನ್ನ ಪಡ್ಕೊಳ್ಳಿಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಕರೆದಿದ್ದಾರೆ. ಇದು ಗ್ರಾಮ ಪಂಚಾಯತಿ ವೈಸ್ ಇರುತ್ತೆ ಸ್ನೇಹಿತರೆ. ನಾನು ನೆಕ್ಸ್ಟ್ ನಿಮಗೆ ಯಾವ ಗ್ರಾಮ ಪಂಚಾಯತಿ ವೈಸ್ ಒಂದು ಅಪ್ಲಿಕೇಶನ್ ಕರೆದಿರೋದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಮೈಸೂರು ಭಾಗದಲ್ಲಿ 4 ಜಿಲ್ಲೆ ಕರೆದಿದ್ದಾರೆ. ಹಾಗೆ ಕಲಬುರಗಿ ವಿಭಾಗದಲ್ಲಿ ಬೀದರ್ ಜಿಲ್ಲೆಯವರಿಗೆ ಮಾತ್ರ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ. ಇದು ಕಂಪ್ಲೀಟ್ ಆಗಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್, ಯಾವುದೇ ರೀತಿಯಾಗಿ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಅವರು ಕ್ಲಿಯರ್ ಕಟ್ ಆಗಿ ಅಡ್ವರ್ಟೈಸ್ಮೆಂಟ್ ಅನ್ನ ಹೊರಡಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿರಬಹುದು ಗ್ರಾಮ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ನಾನು ಓಪನ್ ಮಾಡ್ಕೊಂಡಿದ್ದೀನಿ, ನೋಡ್ತಿರಬಹುದು. ಅದಕ್ಕಿಂತ ಮುಂಚಿತವಾಗಿ ಗ್ರಾಮ ಒನ್ ಫ್ರಾಂಚೈಸಿ ಪಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳು ಇರ್ತವೆ, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳು ಇರ್ತವೆ. ಅವೆಲ್ಲ ನೀವು ನೋಡ್ಬೇಕಂತಂದ್ರೆ ಈ ಒಂದು ವೆಬ್ಸೈಟ್ ಗೆ ಬರ್ರಿ. ಬೇಕಿದ್ರೆ ಇದರ ಒಂದು ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಬನ್ನಿ. ಈಗ ನಾನು ನಿಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ, ಹಾಗೆ ಯಾವೆಲ್ಲ ಜಿಲ್ಲೆಯ ತಾಲೂಕುಗಳಾಗಿರಬಹುದು, ಗ್ರಾಮ ಪಂಚಾಯತಿಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಗ್ರಾಮ ಒನ್ ಫ್ರಾಂಚೈಸಿಗೆ ಅಪ್ಲಿಕೇಶನ್ ಹಾಕಲು ತಾವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ ಕರೆಕ್ಟ್ ಆಗಿ ಸಿಟಿಜನ್ ಲಾಗಿನ್ ಮೂಲಕವೇ ಹಾಕಬಹುದು. ಮೊದಲಿಗೆ ನೀವು ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ, ನಂತರ ಇಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಒಂದು ಲಿಂಕ್ ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಸ್ನೇಹಿತರೆ ಇಲ್ಲಿ ಕೆಳಗಡೆ ಸೇವಾ ಸಿಂಧು ಸರ್ವಿಸ್ ಲಿಂಕ್ ಅಂತ ಬರುತ್ತೆ. ಅದರ ಮೇಲೆ ತಾವೇನಾದ್ರೂ ಆಲ್ರೆಡಿ ಸೇವಾ ಸಿಂಧುದಲ್ಲಿ ಸಿಟಿಜನ್ ಲಾಗಿನ್ ಅನ್ನ ಪಡ್ಕೊಂಡಿದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯೂಸರ್ ನೇಮ್, ಪಾಸ್ವರ್ಡ್ ಹಾಕಿ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡಬಹುದು. ತಾವಿನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಆಗಿ. ಸ್ನೇಹಿತರೆ, ಇಲ್ಲಿ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧುದು ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅಂದ್ರೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕಾರ್ನರ್ ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ಗ್ರಾಮ ಒನ್ ಅಂತ ಟೈಪ್ ಮಾಡಿ. ಗ್ರಾಮ ಒನ್ ಅಂತ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಗ್ರಾಮ ಒನ್ ಫ್ರಾಂಚೈಸಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೆನಪಿರಲಿ, ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ 15 February 2026 ಆಗಿರುತ್ತೆ. ಅದ್ರ ಒಳಗಾಗಿ ನೀವು ಬಂದು ಅಪ್ಲಿಕೇಶನ್ ಹಾಕಬೇಕು. ನೀವೇನಾದ್ರೂ 15 February ಮೇಲೆ ಹೋದ್ರೆ ನಿಮಗೆ ಅಪ್ಲಿಕೇಶನ್ ಕ್ಲೋಸರ್ ಅಂತ ಆಪ್ಷನ್ ಬರ್ಬೋದು. 15 February 2026 ಒಳಗೆ ನೀವು ಈ ಒಂದು ವೆಬ್ಸೈಟ್ ಗೆ ಬನ್ನಿ. ಸ್ನೇಹಿತರೆ, ಅರ್ಜಿನ ಸಿಂಪಲ್ ಆಗಿ ಹಾಕೋದಿರುತ್ತೆ. ಇಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಸೊ ನೋಡ್ತಿರ್ಬೋದು ಅಪ್ಲಿಕೇಶನ್ ಓಪನ್ ಆಗಿದೆ. ಸೊ ಅಲ್ಲಿ ಅವರು ಕೇಳಿರುವಂತ ಇನ್ಫಾರ್ಮೇಶನ್ ಹಾಕಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲಿ ನಂಬರ್ ಕೂಡ ಇದೆ, ಒಂದು ಹೆಲ್ಪ್ ಲೈನ್ ನಂಬರು, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಸಹಾಯವನ್ನ ತಗೋಬಹುದು. ಈಗ ನಾನು ನಿಮಗೆ ಯಾವ ಜಿಲ್ಲೆಯ ಪಂಚಾಯತಿಗಳಿಗೆ ಈಗ ಅರ್ಜಿಯನ್ನ ಕರೆದಿದ್ದಾರೆ, ಗ್ರಾಮ ಒನ್ ಅಪ್ಲಿಕೇಶನ್ ಅನ್ನು ಕರೆದಿದ್ದಾರೆ ಅಂತ ನೋಡೋದಾದ್ರೆ ಡಿವಿಷನ್ ಅಂತಿದೆ. ಇಲ್ಲಿ ಅವಾಗಲಿರುವಾಗೆ ಎರಡು ಕಡೆಯಿಂದ ಅಪ್ಲಿಕೇಶನ್ ಕರೆದಿದ್ದಾರೆ, ಒಂದು ಮೈಸೂರು, ಒಂದು ಕಲಬುರಗಿ ಅಂತ. ಈಗ ನಾವು ಕಲಬುರಗಿ ಡಿವಿಷನ್ ಅಲ್ಲಿ ನೋಡೋಣ. ಕಲಬುರಗಿಯಲ್ಲಿ ಬೀದರ್ದೊಂದೇ ಡಿಸ್ಟಿಕ್ ಅಲ್ಲಿ ಇದೆ. ಬೀದರ್ ಅದಾದ್ಮೇಲೆ ತಾಲೂಕಲ್ಲಿ ನಿಮಗೆ ಔರಾದ್, ಬಸವ ಕಲ್ಯಾಣ, ಬಾಲ್ಕಿ, ಬೀದರ್, ಚಿತ್ರದುರ್ಗ, ಹುಮ್ನಾಬಾದ್ ಈ ರೀತಿ ತಾಲೂಕದಲ್ಲಿದೆ. ಫಾರ್ ಎಕ್ಸಾಂಪಲ್ ನಾವೀಗ ಔರಾದ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಮಾತ್ರ ಅಪ್ಲಿಕೇಶನ್ ಕರೆದಿದ್ದಾರೆ, ನೋಡ್ತಿರ್ಬೋದು.
ಸೊ ಈ ಎಲ್ಲಾ ಒಂದು ಗ್ರಾಮ ಪಂಚಾಯತ್ಗಳಿಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಕರೆದಿರೋ ಅನ್ನೋದು ಕೂಡ ಇಲ್ಲಿ ನಂಬರ್ ಇದೆ. ಸೊ ಅದೇ ರೀತಿಯಾಗಿ ನೀವು ಮೈಸೂರು ಡಿವಿಷನ್ ದವರು ಆಗಿದ್ರೆ ಮೈಸೂರು ಜಿಲ್ಲೆ ಸೆಲೆಕ್ಟ್ ಮಾಡಿ ಈ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ. ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು. ಈಗ ಹಾಸನ ಜಿಲ್ಲೆದವರಾಗಿದ್ರೆ ಹಾಸನ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಾಸನದಲ್ಲಿ ಹೊಳೆ ನರಸೀಪುರ ಅನ್ನೋ ತಾಲೂಕಿಗೆ ಮಾತ್ರ ಅಪ್ಲಿಕೇಶನ್ ಕರೆದಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ಗ್ರಾಮ ಪಂಚಾಯತ್ಗಳ ಲಿಸ್ಟ್ ಬರುತ್ತೆ. ಗ್ರಾಮ ಪಂಚಾಯತ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಎಷ್ಟು ಓಪನ್ ಆಗಿದೆ ಅನ್ನೋದು ಕೂಡ ಇಲ್ಲಿ ತಿಳಿಸುತ್ತೆ ಫ್ರೆಂಡ್. ಕಂಪ್ಲೀಟ್ ಆಗಿ ಈ ಒಂದು ಅಪ್ಲಿಕೇಶನ್ ಅನ್ನು ಫಿಲ್ ಅಪ್ ಮಾಡಿ ನೆಕ್ಸ್ಟ್ ಬಟನ್ ಅಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವೊಂದಿಷ್ಟು ಫೀಸ್ ಅನ್ನು ಕಟ್ಟಬೇಕಾಗುತ್ತೆ. ಫೀಸ್ ಅನ್ನು ಕಟ್ಟಿ ತಾವು ಅಕ್ನಾಲೆಜ್ಮೆಂಟ್ ಕಾಪಿಯನ್ನು ಪಡ್ಕೊಂಡು ಗ್ರಾಮ ಒನ್ ಫ್ರಾಂಚೈಸಿನ ಪಡಿಬಹುದಾಗಿದೆ ಸ್ನೇಹಿತರೆ. ಸೊ ಇದುವೇ ಸ್ನೇಹಿತರೆ ಗ್ರಾಮ ಒನ್ ಕೇಂದ್ರ ಓಪನ್ ಮಾಡಲು ಅರ್ಜಿಗಳು ಓಪನ್ ಆಗಿತ್ತು. ಸೊ ಬಹಳಷ್ಟು ಜನ ಕೇಳ್ತಾ ಇದ್ರಿ ಗ್ರಾಮ ಒನ್ ಫ್ರಾಂಚೈಸ್ ತಗೋಬೇಕು, ಯಾವ ರೀತಿಯಾಗಿ ಅರ್ಜಿ ಕರೆದಾಗ ತಿಳಿಸಿ ಅಂತ. ಸೊ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೆ. ಸೊ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್. ಇದೇ ರೀತಿ ಉಪಯುಕ್ತ ಮಾಹಿತಿಗಳು ಮತ್ತೆ ಮುಂದಿನ ತಿಳಿಸ್ಕೊಡ್ತೇನೆ. ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.